ಮಳೆಯಿಂದಾಗಿ ಉತ್ತರ ಕರ್ನಾಟಕದ ಜನ ಒದ್ದಾಡ್ತಾ ಇದ್ದಾರೆ. ಅದರಲ್ಲೂ ಬೆಳಗಾವಿನಲ್ಲಿ ಮಳೆಯ ಪರಿಣಾಮ ಜಾಸ್ತಿನೇ ಆಗಿದೆ. ಒಂದಾ ಎರಡಾ ಹೊಲಗಳಲ್ಲಿ ನೀರು ನಿಂತಿರೋದು. ಬಳ್ಳಾರಿ ನಾಲೆ ನೀರು ನುಗ್ಗಿದೆ. ನೀರು ನುಗ್ಗಿತು ಅಂದರೆ ಗೊತ್ತಾಗುತ್ತಲ್ಲ ಹೆಂಗೆ ಅಂದರೆ ಇಡೀ ನೋಡಿ ಆ ಡ್ರೋನ್ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಹೊಲ ಯಾವುದೋ ಕೆರೆ ಯಾವುದೋ ಗೊತ್ತಾಗ್ತಿಲ್ಲ. ಕೆರೆಯ ನಡುವೆ ಹೊಲ ಇದೆಯಾ ಅಥವಾ ಹೊಲದ ನಡುವೆ ಕೆರೆ ಇದೆಯಾ ಗೊತ್ತಿಲ್ಲ. ಇಷ್ಟರ ಮಟ್ಟಿಗೆ ಎಲ್ಲಿ ನೋಡೋದ್ರಲ್ಲಿ ನೀರು ನೀರು ನೀರು. ಮನವನ್ನೇಷ್ಟನ್ನೇ ನಾಟಿ ಮಾಡಿದ್ರಂತೆ, ಭತ್ತದ ನಾಟಿ ಎಲ್ಲವೂ ಕೂಡ ನೀರು ಪಾಲಾಗಿದೆ. ವಿಪರೀತ ಪ್ರಮಾಣದಲ್ಲಿ ಮಳೆ, ವಿಪರೀತ. ಬೆಳಗಾವಿಯ ಸ್ಥಿತಿ ನೋಡಿ. ಆ ಪಕ್ಕದಲ್ಲಿ ನೋಡಿದ್ರೆ ಮಹಾರಾಷ್ಟ್ರದಿಂದ ವಿಪರೀತ ಪ್ರಮಾಣದಲ್ಲಿ ನೀರು ಬಿಡ್ತಾ ಇದ್ದಾರೆ. ಎಲ್ಲ ನದಿಗಳು ಉಕ್ಕಿ ಹರಿತಾ ಇವೆ. ನೀರು ಎಲ್ಲಂದರಲ್ಲಿ ನುಗ್ಗುತ್ತಾ ಇದೆ, ಎಲ್ಲೆಂದರಲ್ಲಿ. ಇನ್ನು ಯಾದಗಿರಿನಲ್ಲೂ ಕೂಡ ಅದೇ ಕತೆ. ಬಸವಸಾಗರ ಡ್ಯಾಮ್ನಿಂದ ಕೃಷ್ಣಾ ನದಿಗೆ ವಿಪರೀತ ಪ್ರಮಾಣದ ನೀರು ಬಂದಿದೆ. ಆ ನೀರನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಒಳಹರಿವು ಜಾಸ್ತಿ ಆಗ್ತಿದ್ದಂಗೆ ಹೊರಹರಿವು ಕೂಡ ಜಾಸ್ತಿ ಆಗುತ್ತೆ, ಅತ್ಯಂತ ಸಹಜವಾಗಿ. ನಾರಾಯಣಪುರ ಸಮೀಪ ಇರುವಂಥ ಡ್ಯಾಮ್ ಇದು, ಬಸವಸಾಗರ. ನೋಡೋಕ್ಕೆ ಒಂದು ಚಂದ ನೋಡಿ. ಡ್ಯಾಮ್ ಎಷ್ಟು ಚಂದವಾಗಿದೆ ನೋಡಿ ನೋಡೋಕ್ಕೆ. ನೀರು ಹೋಗೋದು ಕೂಡ ಅಷ್ಟೇ ಚಂದ. ಆದರೆ ಈ ನೋಡೋಕ್ಕಷ್ಟೇ ಚಂದ ಇದು. ಹೊಲಗಳಿಗೆ ಗದ್ದೆಗಳಿಗೆ ನೀರು ನುಗ್ಗುತ್ತು ಅಂತಂತಂದರೆ